ವರ್ಷ ತುಂಬಿದ ದಿನವೇ ಶಾಸಕರ ನಿಯೋಗ ದೆಹಲಿಗೆ ಹೋಗ್ತಾ ಇದೆ. ರಾಜ್ಯದ ಗೊಂದಲಗಳ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ವೇಣುಗೋಪಾಲ್ಗೆ ಮನವಿಯನ್ನ ಮಾಡಲಿದ್ದಾರೆ ಶಾಸಕರು. ಬೇಕಲ್ಲ ಒಂದು ಕ್ಲಾರಿಟಿ. ಅಧಿಕಾರ ನಡೆಸಿಯಪ್ಪ, ಬಿಜೆಪಿ ಅವರು ಸರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮನ್ನ 135 ಸೀಟ್ಗಳ ತಂದು ಕೂರಿಸಿದ್ರೆ ನೀವು ಕೂಡ ಅದೇ ರೀತಿಯ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದೀರಲ್ಲ ಅಂತ ಜನ ಚೀತು ಅಂತಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಸುಖೇಶ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಒಂದು ಕಡೆಗೆ ಇವತ್ತೇ ಹೋಗ್ತಾ ಇರೋದು, ಇವತ್ತಿನ ದಿನಾನೇ 2.5 ವರ್ಷ ಆಗುತ್ತೆ. ಕಾರಣ 2023 ನವೆಂಬರ್ನಲ್ಲಿ 20ನೇ ತಾರೀಕಿಗೆ ಕರೆಕ್ಟಾಗಿ ಅಧಿಕಾರವನ್ನು ವಹಿಸ್ಕೊಂಡಿದ್ದು. ಇವತ್ತಿಗೆ 2.5 ವರ್ಷ ಆಗ್ತಾ ಇದೆ. ಹೀಗಿರುವಂಥ ಸಂದರ್ಭದಲ್ಲಿ ಸುಖೇಶ್, ಒಂದು ಕಡೆಗೆ ಒಕ್ಕಲಿಗ ಕಾರ್ಡನ್ನೇನೋ ಡಿ ಕೆ ಶಿವಕುಮಾರ್ ಆಪ್ತರು ಆಗ್ತಾ ಇದ್ದಾರೆ ಒತ್ತಡ ಅಂತ ಹೇಳ್ಬೋದು. ಆ ಕಡೆಗೆ ಸಿದ್ದರಾಮಯ್ಯನವರ ಕಡೆಗೂ ಕೂಡ ಮತ್ತೊಂದು ರೀತಿಯಂಥ ಅಸ್ತ್ರ ಇದೆಯಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿದ್ದರಾಮಯ್ಯನವರು ಮುಂದುವರಿಬೇಕು. ಇಲ್ಲದೇ ಇದ್ರೆ ದಲಿತ ಕಾರ್ಡ್ ಅನ್ನೋದು ಕೂಡ ಮುಂದೆ ಬರುತ್ತಲ್ಲ. ಖಂಡಿತ ಅರುಣ್, ಯಾಕಂದರೆ ಸಹಜವಾಗಿ ಯಾರ್ಯಾರು ಯಾವ ಕಾರ್ಡ್ ಪ್ಲೇ ಮಾಡಬೇಕನ್ನುವಂಥದ್ದು ಕೂಡ ಅನಿವಾರ್ಯ ಆಗಿರುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಕಾರ್ಡ್ ಪ್ಲೇ ಮಾಡುವಾಗ ಸಹಜವಾಗಿ ಒಕ್ಕಲಿಗ ಕಾರ್ಡ್ ಪ್ಲೇ ಆಗುತ್ತೆ. ರಾಜ್ಯದ 2 ದೊಡ್ಡ ಸಮುದಾಯಗಳ ಪೈಕಿ ಒಂದು ಸಮುದಾಯ ಆಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯದಿಂದ ಅವ್ರು ಪ್ರತಿನಿಧಿಸ್ತಾರೆ ಅನ್ನುವಂಥದ್ದು. ಅದೇ ರೀತಿ ಸಹಜವಾಗಿ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಬಂದಾಗ ನಾವು ಅಹಿಂದ ಕಾರ್ಡನ್ನು ಕೂಡ ಪ್ಲೇ ಮಾಡ್ತೀವಿ ಅನ್ನುವಂಥದ್ದು ಅವರ ಬೆಂಬಲಿಗರು ಕೂಡ ಮಾಡೇ ಮಾಡ್ತಾರೆ. ಮತ್ತು ಇದು ಹೈಕಮಾಂಡ್ಗೆ ಗೊತ್ತಿಲ್ಲದ ವಿಚಾರವೇನೂ ಅಲ್ಲ. ಆದರೆ ಹಿಂದೆ ಆಗಿರುವಂಥ ಮಾತುಕತೆಗೆ ಏನು, ಆ ಮಾತುಕತೆ ಪ್ರಕಾರ ಏನು ನಡೆದುಕೊಳ್ಬೇಕು ಅನ್ನೋಂಥ ವಿಚಾರದಲ್ಲಿ ಕೂಡ ಹೈಕಮಾಂಡ್ ಡಿಸಿಷನ್ ಮಾಡಬೇಕಾಗಿರುವಂಥದ್ದು. ಹೈಕಮಾಂಡ್ ಇದ್ರ ಬಗ್ಗೆ ಒಂದು ಕ್ಲಾರಿಟಿಗೆ ಬರೋಕ್ಕೆ ಸಾಧ್ಯ ಆಗಿಲ್ಲ. ಸದ್ಯದ ಪರಿಸ್ಥಿತಿ ಹಂಗಿದ್ದಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ದು. ಹಾಗೇನಾದರೂ ಇವರ ಕಾರ್ಡ್ ಪ್ಲೇ ಒಕ್ಕಲಿಗ ಅನ್ನೋದೇ ಆಗಿತ್ತು ಅಂದರೆ ನಮ್ಮದು ಅಹಿಂದ ಕಾರ್ಡ್ ಇದೆ, ನಾವು ಪ್ಲೇ ಮಾಡ್ತೀವಿ ಅಂತ ಸಹಜವಾಗಿ ಫೀಲ್ಡ್ಗೆ ಇಳಿಬೋದು. ಆದರೆ ಈಗ ಸದ್ಯಕ್ಕೆ ಇಷ್ಟು ಜನ ಶಾಸಕರು ಹೊರಟಿರುವಂಥದ್ದು ಸಹಜವಾಗಿ ರಾಜಕೀಯ ಕೇಂದ್ರೀಕೃತವಾಗಿರುತ್ತೆ. ಮತ್ತು ಅವರು ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದಾಗ ವಿಚಾರ ಚರ್ಚೆ ಆಗೇ ಆಗುತ್ತೆ ಅನ್ನೋ ಕಾರಣಕ್ಕೆ ಇದು ಮಹತ್ವವನ್ನು ಪಡೆದುಕೊಂಡಿದೆ. ಇದಕ್ಕೆ ಕೌಂಟರ್ ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ದೇ ಹೌದಾದರೆ ಅವರು ಸಮಯ ಕೇಳ್ಕೊಂಡು ಹೊರಟ್ರೆ ಒಂದು ದೊಡ್ಡ ಶಾಸಕರ ಗುಂಪೆ ಮತ್ತು ಸಿದ್ದರಾಮಯ್ಯ ಪರವಾಗಿಯೂ ಕೂಡ ಓಡ್ಬೋದು. ಹೊರಟಾಗ ಸಹಜವಾಗಿ ಕ್ಲೈಮ್ ಮಾಡುವಂಥದ್ದು ಅದು ಅಹಿಂದ ಕಾರ್ಡ್ ಆಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಅರುಣ್. ಓಕೆ ಸುಖೇಶ್, ಹಾಗಿದ್ದಾಗ ಇಲ್ಲಿ ಇನ್ನೊಂದು ರೀತಿಯ ಅಂತ ಪ್ರಶ್ನೆ ಬರುತ್ತೆ. ಅದೇನು ಅಂತಂದ್ರೆ, ಇಷ್ಟೆಲ್ಲ ಗೊಂದಲಗಳು, ಇಷ್ಟೆಲ್ಲ ಸರ್ಕಸ್ಗಳಿದ್ದಾಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅಂಥದ್ದೇನು ಇಲ್ಲ ಅಂತಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಅಂಥದ್ದೇನು ಇಲ್ಲ ಅಂತಾರೆ, 2.5 ವರ್ಷ ಅಂಥದ್ದೇನು ಇಲ್ಲ ಅಂತ CM ಅವರು ಸ್ಪಷ್ಟವಾಗಿ ಹೇಳ್ತಾರೆ. 5 ವರ್ಷ ನಾನೇ ಇರ್ತೀನಿ ಅಂತಿದ್ದಾರೆ. ಕ್ಲಾರಿಟಿ, ಇಷ್ಟೆಲ್ಲ ಗೊಂದಲಗಳಿದ್ರು ಕೂಡ ಹೈಕಮಾಂಡ್ ಈ ವಿಚಾರದಲ್ಲಿ ಯಾಕೆ ಕ್ಲಾರಿಟಿ ಕೊಡ್ತಾ ಇಲ್ಲ? ಅವರೇ ಗೊಂದಲದಲ್ಲಿದ್ದಾರಾ ಅಂತ ಹೈಕಮಾಂಡು? ಅರುಣ್, ಒಂದು ಸ್ಪಷ್ಟ 2.5 ವರ್ಷದ ನಂತರ ಕೂತ್ ಮಾತನಾಡುವಂಥದ್ದು, ಒಂದು ಕ್ಲಾರಿಟಿ ಕೊಡುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಲೆಕ್ಕ ಹಾಕಿರ್ಬೋದು. ಆದರೆ ಸದ್ಯಕ್ಕೆ ಬಿಹಾರ ಚುನಾವಣೆ ಅಲ್ಲಾದಂಥ ತೀವ್ರವಾದ ಹಿನ್ನಡೆ, ಇವೆಲ್ಲ ನಿಟ್ಟಿನಲ್ಲಿ ಹೈಕಮಾಂಡ್ ಕುಳಿತು ಮಾತಾಡುವಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ತಮ್ಮದೇ ಆದ ಒಂದು ವಿಮರ್ಶೆ ಇದಕ್ಕೆ ಒಳಗೊಂಡಂತೆ ಕಾಣಿಸ್ತಾ ಇದೆ. ಯಾಕೆ ನಾವು ಸೋಲನ್ನು ಅನುಭವಿಸಿ, ಅದು ಇಷ್ಟು ಕೆಟ್ಟ ಸೋಲು ಯಾಕಾಯಿತು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಅದರ ಮಧ್ಯದಲ್ಲಿ ಅಧಿಕಾರದಲ್ಲಿರುವ ಇನ್ನೊಂದು ರಾಜ್ಯಕ್ಕೆ ಕೈ ಹಾಕಿ ಮತ್ತಷ್ಟು ಗೊಂದಲ ಮಾಡ್ಕೊಳ್ಳೋ ಬದಲಿಗೆ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗಲಿ ಅನ್ನುವಂಥ ಕಾರಣಕ್ಕೆ, ಯಾಕಂದರೆ CM ನಾನು ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಿ ಅಂತ ಹೋದಾಗಲೂ CMಗೆ ಸಮ್ಮತಿ ಕೊಡಲಿಲ್ಲ, ಅಥವಾ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಅಂತ ಹೇಳಿ ಕಳಿಸಿದ್ದಾರೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಪವರ್ ಶೇರಿಂಗ್ನ ಕ್ಲೈಮ್ ಹೋದಂಥ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಗಲಿಲ್ಲ. ಆದರೆ ಇಬ್ಬರು ಕೂಡ ಬಹುಶಃ ಈ ತಿಂಗಳ ಅಂತ್ಯದ ಒಳಗಾಗಿ ಕರೆಸಬಹುದು ಅನ್ನುವಂಥದ್ದು. ಕರೆಸಿ ಮಾತನಾಡಿದ ನಂತರದಲ್ಲಿ ಒಂದು ಕ್ಲಾರಿಟಿಗೆ ಬರ್ಬೋದು. ಅದು ಸ್ವಲ್ಪ ಸಮಯ ಕಾಯಿರಿ ಅನ್ನುವಂಥದ್ದು, ಅಥವಾ ಒಂದು ಇಬ್ಬರು ಕೂತು ಒಂದು ತೀರ್ಮಾನಕ್ಕೆ ಬನ್ನಿ ಅಂತದ್ದು, ಏನೋ ಒಂದು ಸಂಧಾನ ಸೂತ್ರವನ್ನಂತೂ ಹೈಕಮಾಂಡ್ ಸಿದ್ಧಪಡಿಸುವಂಥ ಸಾಧ್ಯತೆ ಇದೆ. ಅದಕ್ಕೆ ಸಮಯ ಖಂಡಿತ ಇದೆ. ಆದರೆ ಈಗ ಶಾಸಕರು ಏಕಾಏಕಿಯಾಗಿ ದೆಹಲಿಗೆ ಹೋಗಿರುವಂಥದ್ದು ಮತ್ತು ಅವರೆಲ್ಲ ಬಹುತೇಕ ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರಾಗಿರೋದ್ರಿಂದ ಸಹಜವಾದ ಕುತೂಹಲ ಮತ್ತು ಅವರು ಆಡಬಹುದು ಅಂತ ಮಾತು ಮತ್ತೆ ಮಾಡಬಹುದು ಅಂತ ಒತ್ತಾಯ ಮತ್ತು ಒತ್ತಡಗಳೇನು ಅನ್ನೋದು ಪ್ರಶ್ನೆ ಆಗುತ್ತೆ. ಆ ಒತ್ತಡಗಳ ಹೋಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಿಗ ಶಾಸಕರುಗಳ ಒತ್ತಡ ಏನಿರುತ್ತೆ, ಅಥವಾ ಅವ್ರು ಯಾವ ರೀತಿ ಕಾರ್ಡನ್ನು ಪ್ಲೇ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಒಂದು ತೀರ್ಮಾನ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಒಂದು ಕೌಂಟರ್ ಇರುತ್ತಾ ಅನ್ನುವಂಥ ಸಹಜ ಕುತೂಹಲ ಇದೆ. ಸಿದ್ದರಾಮಯ್ಯದಿಂದ ಯಾರೆಲ್ಲ ಹೋಗಬಹುದು, ದೆಹಲಿ ಕಡೆಗೆ ಮುಖ ಮಾಡಬಹುದು, ಸಮಯವನ್ನು ಕೇಳ್ತಾರೆ ಅನ್ನೋದು ಕೂಡ ಈಗಿನ ಕುತೂಹಲ ಕೂಡ ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖೇಶ್ ವಾಪಸ್ ಬರ್ತೀನಿ. ನೋಡಿ, ಈಗ ಡಿ ಕೆ ಬಣ ದೆಹಲಿಗೆ ಪರೇಡ್ ಏನು ಮಾಡ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರ ಬಣ, ಅದರಲ್ಲಿ ಡಾಕ್ಟರ್ ರಂಗನಾಥ್ ಶಾಸಕ ಕುಣಿಗಲ್ಲು ಸಂಬಂಧಿಕರು ಕೂಡ, ಹಾಗಾಗಿ ಅವರು ಕೂಡ ಇದ್ದೇ ಇರ್ತಾರೆ. ಶಿವಗಂಗಾ ಬಸವರಾಜ್ ಅವರ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದಾರೆ ಚನ್ನಗಿರಿ ಶಾಸಕರು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಇರಬೇಕು ಅಂಥೇಳಿ. ಅನೇಕ ಬಾರಿ ಹೇಳಿಕೆಗಳನ್ನು ಕೊಟ್ಟಾಗಿದೆ ಅವರು ಬಹಿರಂಗವಾಗಿ, ನಾನು ಡಿ ಕೆ ಶಿವಕುಮಾರ್ ಸಪೋರ್ಟರ್ ಅನ್ನೋದನ್ನು ಕೂಡ. ಇನ್ನೊಂದು ಕಡೆಗೆ ಶ್ರೀನಿವಾಸ್ ಕೂಡ, ಗುಬ್ಬಿ ಶ್ರೀನಿವಾಸ್ ಅಂತಾನೆ ಫೇಮಸ್ ಶಾಸಕರು, ಅವರು ಕೂಡ ಈಗ ಡಿ ಕೆ ಜೊತೆಗೆ ಗುರುತಿಸಿಕೊಂಡಂಥವ್ರು. ಹಾಗಾಗಿ ಅವರು ಕೂಡ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆಗೆ ಶ್ರೀನಿವಾಸ್ ಅವ್ರಿಗಿದೆ, ಅವ್ರಿಗೂ ಮಂತ್ರಿ ಸ್ಥಾನ ಸಿಗಬಹುದು ಅನ್ನುವಂಥ ಆಸೆಯಲ್ಲಿ. ಈ ಕಡೆ ಶಿವಣ್ಣ ಅವರು ಆನೇಕಲ್ನ ಶಾಸಕರು. ಸೊ ಇವರು ಕೂಡ ಆರಂಭದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಬಣದಲ್ಲೇ ಗುರುತಿಸಿಕೊಂಡಂಥವ್ರು. ಬಹುತೇಕ ಶಾಸಕರು ಡಿ ಕೆ ಶಿವಕುಮಾರ್ ಬಣದಲ್ಲೇ ಗುರುತಿಸಿಕೊಂಡಿದ್ದಾರೆ. ಆಮೇಲೆ ಗುಬ್ಬಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ಸಿಗೆ ಬರೋಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ತಾರೆ. ಈ ಕಡೆಗೆ ಚಲುವರಾಯಸ್ವಾಮಿ ನಾಗಮಂಗಲ ಸಚಿವರಿದ್ದಾರೆ ಈಗ, ಶಾಸಕರ ನಾಗಮಂಗಲದ್ದು, ಅವರು ಕೂಡ ಆರಂಭದಿಂದಲೂ ಕೂಡ ಗುರುತಿಸಿಕೊಂಡಿರೋದು ಡಿ ಕೆ ಶಿವಕುಮಾರ್ ಬಣದಲ್ಲೇನೆ. ಸೊ ಹಾಗಾಗಿ ಈಗ
ಅವರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸೊ ಈ ಕಡೆಗೆ ಸಿದ್ದರಾಮಯ್ಯನವ್ರಿಗೆ ಆ ಥರ ಹೋದ ತಕ್ಷಣ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಅವ್ರಿಗೆ ಏನಾಗುತ್ತೆ, ಅಸಮಾಧಾನ ಬರುತ್ತಾ ಇಲ್ವಾ? ನಾವು ಈಗ ಹೇಳ್ತಾ ಇದ್ದೇವೆ, ಸಿದ್ದರಾಮಯ್ಯನವ್ರಿಗೆ ಮೊದಲೇ ಗೊತ್ತಿರುತ್ತೆ ಯಾರ್ಯಾರ ಜೊತೆ ಗುರ್ಸ್ಕೊಂಡಿದ್ದಾರೆ, ಯಾರ್ಯಾರು ಯಾವ್ಯಾವ ಟೀಮಲ್ಲಿದ್ದಾರೆ ಗೊತ್ತಿರಲ್ವಾ? ಇಂಟೆಲಿಜೆನ್ಸ್ ಬೇರೆ ಕಡೆಗೆ ವರ್ಕ್ ಮಾಡದೇ ಇದ್ರು ಇಂಥದ್ರಲ್ಲೆಲ್ಲ ಇಂಟೆಲಿಜೆನ್ಸ್ ವರ್ಕ್ ಮಾಡ್ತಾವಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು. ಯಾವ ಶಾಸಕರು ಎಲ್ಲಿ ಹೋಗಿದ್ದಾರೆ, ಯಾರನ್ನ ಭೇಟಿಯಾಗಿದ್ದಾರೆ, ಯಾವ ಮಂತ್ರಿಗಳು ಎಲ್ಲಿ ಹೋಗಿದ್ದಾರೆ, ಯಾರ ಜೊತೆ ಗುರ್ಸ್ಕೊಂಡಿದ್ದಾರೆ, ಬೇರೆ ಏನು ಹೇಳದೇ ಇದ್ರು ಕೂಡ ಅವ್ರು ಇಂಥವ್ರು ಮಾತ್ರ ಪಕ್ಕ ಹೇಳ್ತಾರೆ. ಸೊ ಹಾಗಾಗಿ ಈಗ ಕೆ ಬಣದಲ್ಲಿರುವಂತಹ ಯಾರೆಲ್ಲ ಶಾಸಕರು ಸಚಿವರಿದ್ದಾರೆ ಈಗ ದೆಹಲಿಗೆ ಹೋಗಿದ್ದಾರೆ. ನಾಳೆ ಇನ್ನೊಂದು 12 ಶಾಸಕರು ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಒಟ್ಟಿನಲ್ಲಿ ದೆಹಲಿ ಪರೇಡ್ ಈಗ ಆರಂಭವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬಹುದೊಡ್ಡ ಬೆಳವಣಿಗೆ ಇದು.